ವಂದನೆಗಳ ಆಂಟಿ. ಸರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮೆಲ್ಲರ ಬದುಕಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಕರ್ತನೆ, ಈ ದಿನದಲ್ಲಿ ನಿಮ್ಮ ಮಾತುಗಳಿಂದ ಪ್ರಾರಂಭಿಸಲು ಕೊಟ್ಟಂತ ಈ ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಪ್ರತಿದಿನವೂ ಸ್ವಾಮಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಎಚ್ಚರಿಸುತ್ತಾ ಬಲಪಡಿಸುತ್ತಾ ನಮ್ಮನ್ನು ನಡೆಸುತ್ತಿರುವಂತ ರೀತಿಗೋಸ್ಕರ ನಿಮಗೆ ವಂದನೆಗಳು ಕರ್ತನೆ. ನಮಗೆ ತಿಳಿದಂತ ಮಾತುಗಳೇ, ನಮಗೆ ಗೊತ್ತಿರುವಂತ ಮಾತುಗಳೇ, ಆದಾಗ್ಯೂ ಮತ್ತೆ ಮತ್ತೆ ನೀವು ನಮಗೆ ತಿಳಿಸುತ್ತಿದ್ದೀರಾ ಅಂತಂದರೆ ನಾವು ಬದಲಾಗಬೇಕಾಗಿದೆ, ನಿಮಗೋಸ್ಕರ ನಿಲ್ಲಬೇಕಾಗಿದೆ, ನಿಮ್ಮ ಚಿತ್ತವನ್ನು ನೆರವೇರಿಸಬೇಕಾಗಿದೆ. ಒಂದು ವೇಳೆ ನಮ್ಮಲ್ಲಿ ತಪ್ಪುಗಳಿದ್ದರೆ ನಮ್ಮನ್ನು ಕ್ಷಮಿಸಿ ಸರಿ ಮಾಡಿಕೊಳ್ಳುವುದಕ್ಕೆ ಬೇಕಾರುವಂತ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ಹಾಗೆ ನೀವು ಮಾಡಿ ನಡೆಸುತ್ತೀರ ಎಂಬುದಾಗಿ ನಂಬುತ್ತಾ ಈ ಸಮಯದಲ್ಲಿ ಹೇಳು ನಿಮ್ಮ ಮಾತುಗಳನ್ನು ಪ್ರಕಟಿಸುತ್ತಿರುವಂತ ನನಗೂ ಕೇಳುತ್ತಿರುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತ ವಿವೇಚನ ಜ್ಞಾನವನ್ನು, ನಿಮ್ಮ ಆತ್ಮನ ಸಹಾಯವನ್ನು ನೀವು ತಾನೇ ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಮತ್ತೊಂದು ಆವೃತ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ದಿನವನ್ನು ದಯಪಾಲಿಸಿದಂತ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ದೇವರ ಚಿತ್ತ, ದೇವರ ಆಲೋಚನೆಗಳು ಬಹಳ ಅಮೂಲ್ಯವಾಗಿವೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ. ದೇವರ ಆಲೋಚನೆಗಳು ಎಷ್ಟು ಅಮೂಲ್ಯವಾದಂಥವುಗಳಂತಂದ್ರೆ ಅದು ನಮ್ಮ ಆಲೋಚನೆಗಳಿಗೆ, ನಮ್ಮ ಜ್ಞಾನಕ್ಕೆ ನಿಲುಕದೇ ಇರುವಷ್ಟು ಉನ್ನತವಾಗಿವೆ. ನಮ್ಮ ಪ್ರಣಾಳಿಕೆಗಳಿಗೆ ಅರ್ಥ ಆಗದೇ ಇರುವಷ್ಟು ಉನ್ನತವಾಗಿವೆ. ಅಂತಹ ಉನ್ನತವಾದಂಥ ದೇವರ ಆಲೋಚನೆಗಳು ನಮಗ ಅರ್ಥ ಆಗಬೇಕು ಅಂತಂದ್ರೆ ದೇವರ ಪ್ರಜ್ಞಾನ, ದೇವರ ಜ್ಞಾನ ಅಥವಾ ದೇವರ ವಾಕ್ಯದ ಜ್ಞಾನ ನಮಗೆ ಇರಬೇಕಾರುವಂಥದ್ದು ಬಹಳ 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 ಪ್ರಾಮುಖ್ಯ. ಹಾಗಾಗಿ ದೇವರು ಸತ್ಯವೇದದಲ್ಲಿ ಅನೇಕ ಮಾತುಗಳನ್ನು ನಮಗೋಸ್ಕರವಾಗಿ ಬರೆಸಿದ್ದಾರೆ. ಅನೇಕ ಮಾತುಗಳನ್ನು ಬರೆಸಿದ್ದಾರೆ ಅನ್ನುವುದಕ್ಕಿಂತ ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ. ಅನೇಕರ ಮೂಲಕವಾಗಿ ನಾವು ಆ ಮಾತುಗಳನ್ನ ಕೇಳಿದ್ದೇವೆ. ಆದರೆ ಕೇಳಿದಂತ ನಾವುಗಳು ಅದರ ಪ್ರಕಾರವಾಗಿ ಜೀವಿಸಬೇಕಾರುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಸಂಗತಿ ಎಂಬುದಾಗಿ ನೆನಪು ಮಾಡುತ್ತಾ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತರವರು ಭೂಲೋಕಕ್ಕೆ ಬಂದಾಗ ದೀಕ್ಷಾ ಸ್ನಾನವನ್ನು ಹೊಂದಿ ಅನೇಕ ಮಾತುಗಳನ್ನು, ಪರಲೋಕ ರಾಜ್ಯವನ್ನು ಕುರಿತಾದಂತ ಅನೇಕ ಸಂಗತಿಗಳನ್ನು ಪ್ರಕಟಿಸುತ್ತಿರುವಂತ ಕ್ರಮದಲ್ಲಿ 6ನೇ ಅಧ್ಯಾಯ 24ನೇ ವಚನ ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನ ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರರು. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರಲ್ಲಿ ಮಾತನಾಡುತ್ತಾ ಹೇಳ್ತಿರುವಂತ ಮಾತೇನಂತಂದ್ರೆ, ನೀವು ಯಾವತ್ತೂ ಕೂಡ ಇಬ್ಬರು ಯಜಮಾನರಿಗೆ ದಾಸರಾಗಿರಲಾರ. ನೀವು ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು. ಯಾವನು ಇಬ್ಬನ ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಯಾರು ಈ ಇಬ್ಬರು ದಾಸರು, ಯಾರು ಈ ಇಬ್ಬರು ಯಜಮಾನರು ಅಂತಂದ್ರೆ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯಾರು ಈ ಎರಡು ಯಜಮಾನರು, ಯಾರು ಈ ಎರಡು ಅಧಿಕಾರಿಗಳು ಅಂತಂದರೆ ದೇವರೊಬ್ಬರಂತೆ. ಹೌದು, ದೇವರ ಯಜಮಾನನು, ನಮ್ಮೆಲ್ಲರಿಗೂ ಈ ಬದುಕನ್ನು ಕೊಟ್ಟಂತ ದೇವರು, ಈ ಭೂ ಪ್ರಪಂಚವನ್ನ ನಡೆಸುತ್ತಿರುವಂತ ದೇವರು. ಎಸ್, ವಿ ನೋ ದಟ್ ಗಾಡ್ ಈಸ್ ದ ಸುಪೀರಿಯರ್ ಅಂತ ಹೇಳಿ. ಆತನು ಉನ್ನತನೆಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. ಆತನು ಯಜಮಾನನು. ಓಕೆ, ದೇವರೊಬ್ಬನೇ ತಾನೇ ಯಜಮಾನನು ಅಂತಂದ್ರೆ ದೇವರೊಬ್ಬರೇ ಇಲ್ವಂತೆ. ದೇವರು ಮತ್ತು ಧನವು ಈ ಧನವು ಕೂಡ ಯಜಮಾನನ ಸ್ಥಾನವನ್ನ ತೆಗೆದುಕೊಂಡು ಬಿಟ್ಟಿದೆ. ಧನವು ಕೂಡ ಯಜಮಾನನ ಸ್ಥಾನ ಅನ್ನುವುದಕ್ಕಿಂತ ದೇವರ ಸ್ಥಾನವನ್ನ ತೆಗೆದುಕೊಂಡಿದೆ. ಯಾಕೆಂತಂದ್ರೆ ಎಲ್ಲರೂ ಸೇವಕರಾಗಿರಬೇಕಾದರೆ, ಆ ಸೇವಕರು ಯಜಮಾನನಾಗಿರುವಂತ ದೇವರನ್ನು ಸೇವಿಸಬೇಕಾದರೆ, ಆ ಯಜಮಾನನ ಬದಲಾಗಿ ಮತ್ತೊಂದು ಯಜಮಾನನನ್ನು ಪ್ರಪಂಚ ನೋಡುತ್ತಿದೆ. ಆ ಯಜಮಾನನ ಹೆಸರೇ ಹಣ, ಧನ. ಇದು ಎಂಥ
ಬಲವುಳ್ಳದ್ದು ಅಂತಂದರೆ, ಎಂಥ ಬಲವುಳ್ಳದ್ದು ಅಂತಂದರೆ, ನಿನ್ನ ಭಕ್ತಿ ಎಷ್ಟು ಉನ್ನತವಾಗಿದ್ದರೂ ಕೂಡ ನಿನ್ನ ಭಕ್ತಿಯನ್ನು ಕ್ಷಣ ಮಾತ್ರದಲ್ಲೇ ಮಾಯ ಮಾಡುವಷ್ಟು ಶಕ್ತಿವುಳ್ಳಂತದ್ದು ಧನದಾಸೆ. ಅಂದರೆ ಯಜಮಾನನು ನಿಜವಾದಂತ ದೇವರಾದಂತ ಯೆಹೋವನನ್ನು ಸೇವಿಸುತ್ತಿರುವಂತ ನಿನ್ನ ನನ್ನ ಭಕ್ತಿ ಉನ್ನತವಾದದ್ದೇ. ಆದರೆ ಆ ಉನ್ನತವಾದಂತ ಭಕ್ತಿಯನ್ನು ಕೂಡ ಮರೆ ಮಾಡುವಷ್ಟು ಶಕ್ತಿ ಉಳ್ಳಂತದ್ದು ಈ ಧನವು. ಈ ಎರಡನೇ ಯಜಮಾನನು ಬಹಳ ಕೆಟ್ಟವನು, ಬಹಳ ಬಹಳ ಮೋಸ ಮಾಡುವಂತವನು, ವಂಚಿಸುವಂತವನು. ನಿಜವಾದಂತ ಯಜಮಾನನನ್ನು ಮರೆ ಮಾಡುವಷ್ಟು ದೊಡ್ಡ ಯಜಮಾನಿಯಾಗಿ ನಿಂತುಕೊಳ್ಳುವುದಕ್ಕೆ ಬಲವುಳ್ಳಂತ ವ್ಯಕ್ತಿ ಈ ಧನ. ಪ್ರೇರೆ ಮತ್ತಾಯ ಎಷ್ಟು? ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. 6ನೇ ಅಧ್ಯಾಯ 24ನೇ ವಚನದಲ್ಲಿ, ಯಾವನು ಇಬ್ಬನು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಯಾವನಿವನು? ಯಾರೀ ವ್ಯಕ್ತಿ? ಈ ಇಬ್ಬರು ಯಜಮಾನನಿಗೆ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಎಂಬುದಾಗಿ ದೇವರು ಪ್ರಬೋಧಿಸುತ್ತಿರುವಂತೆ ಈ ಒಂದು ವ್ಯಕ್ತಿ ಯಾರು? ಯಾರ ಬಗ್ಗೆನೋ ದೇವರು ಮಾತನಾಡ್ತಿಲ್ಲ ಪ್ರಿಯರೇ. ನಮ್ಮ ಬಗ್ಗೆ, ನಮ್ಮ ಬದುಕುಗಳನ್ನು ಬಗ್ಗೆ ದೇವರು ಇಲ್ಲಿ ಯೇಸು ಕ್ರಿಸ್ತರವರ ಮುಖಾಂತರವಾಗಿ ತಿಳಿಸುತ್ತಿರುವಂತದ್ದು ಏನಂತಂದ್ರೆ, ಇಬ್ಬರಿದಾರ ಯಜಮಾನರು. ಆ ಯಜಮಾನರಲ್ಲಿ ನೀನು ಯಾರನ್ನ ಆರಿಸಿಕೊಳ್ಳುತ್ತೀಯೋ, ನೀನು ಆ ಯಜಮಾನನಿಗೆ ತಕ್ಕಂತೆ ನೀನು ಬದುಕ್ತೀಯ. ಯಜಮಾನರಿಬ್ಬರಿದ್ದಾರಂತೆ. ಇಬ್ರ? ಇಷ್ಟು ದಿನ ನಾನು ಒಬ್ಬರೇ ಅನ್ಕೊಂಡಿದ್ದೆ, ದೇವರೊಬ್ಬರೇ ಯಜಮಾನನು, ದೇವರೊಬ್ಬನೇ ಈ ಭೂ ಪ್ರಪಂಚಗಳನ್ನ ನಡೆಸುತ್ತಿರುವವನು, ಆತನನ್ನೇ ಸೇವಿಸುತ್ತಿದ್ದೇನೆ ನಾನು ಅಂತ ನಾವ್ ಅಂದುಕೊಳ್ತಿದ್ವಿ ಇಷ್ಟು ದಿನ. ಆದರೆ ಇಲ್ಲಿ ಮತ್ತೊಂದು ಯಜಮಾನನು ಕಾಣಿಸುತ್ತಿದ್ದಾನೆ. ಆ ಯಜಮಾನನಿಗೆ ಇಟ್ಟಿರುವಂತಹ ಹೆಸರೇ ಧನ. ಧನ. ಲೋಕದಲ್ಲಿ ಒಂದು ಒಳ್ಳೆ ಪ್ರಾವರ್ಬ್ ಇದೆ, ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತೇಳಿ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂದ್ರೆ ದುಡ್ಡು ತುಂಬಾ ಕೆಲಸಗಳನ್ನ ಮಾಡುತ್ತೆ ಅಂತ. ಹೌದು, ದುಡ್ಡು ಬಹಳ ಕೆಲಸಗಳನ್ನ ಮಾಡುತ್ತೆ. ಇನ್ನು ಹೇಳ್ಬೇಕು ಅಂತಂದ್ರೆ ದುಡ್ಡು ನಿನ್ನ ನನ್ನ ಭಕ್ತಿಯನ್ನು ಹಾಳು ಕೂಡ ಮಾಡುತ್ತೆ. ನಿನ್ನ ನನ್ನ ದೇವರ ಸಂಬಂಧವನ್ನು ಕೂಡ ಕೆಡಿಸುವಂತದ್ದಾಗಿದೆ ಈ ಹಣ. ಸೊ ಈ ಹಣದ ಆಸೆ ಅಥವಾ ಧನ, ಐಶ್ವರ್ಯ, ಏನಾದ್ರೆ ನಾವು ಏನೇ ಹೆಸರುಗಳು ಇಟ್ಟುಕೊಂಡರೂ ಕೂಡ ಇದು ದೇವರಿಂದ ನಮ್ಮನ್ನು ದೂರ ಮಾಡುವಂಥದ್ದು. ಇನ್ನು ಹೇಳ್ಬೇಕು ಅಂತಂದ್ರೆ, ನೀನು ಭಕ್ತಿಯಲ್ಲಿ ಎಷ್ಟು ಆಳವಾಗಿದ್ದರೂ ಕೂಡ ನಿನ್ನ ಆಳವಾದ ಭಕ್ತಿಯನ್ನು ಏನು ಇಲ್ಲದಂತೆ ಮಾಡುವುದಕ್ಕೆ ಶಕ್ತಿ ಉಳ್ಳಂಥದ್ದು ಧನ. ಆಳವಾದಂತ ವಿಶ್ವಾಸ ನಿನ್ನಲ್ಲಿದ್ದಾಗ್ಯೂ ಕೂಡ ಅದನ್ನು ಏನು ಇಲ್ಲದಂತೆ ತೃಣೀಕರಿಸುವಂತದ್ದು, ತೆಗೆದು ಹಾಕೋದಕ್ಕೆ ಶಕ್ತಿ ಉಳ್ಳಂತದ್ದು ಧನ. ಸತ್ಯವೇದದಲ್ಲಿ ಧನವನ್ನು ನೋಡಿ ದೇವರನ್ನು ಬಿಟ್ಟವರು ಅನೇಕರಿದ್ದಾರೆ. ಇನ್ನೂ ಹೇಳಬೇಕು ಅಂತಂದ್ರೆ, ಈ ಹಣಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಿದವರು ಕೂಡ ಸತ್ಯವೇದದಲ್ಲಿ ಅನೇಕರಿದ್ದಾರೆ. ಆದ್ರೆ ನಾವಿಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ನಿನ್ನ ನನ್ನ ಬದುಕು ಈ ಲೋಕದಲ್ಲಿ ಮುಗಿದ ನಂತರ ಹಣಕ್ಕೋಸ್ಕರವಾಗಿ ಅಥವಾ ಧನದಾಸೆಗೋಸ್ಕರವಾಗಿ ಬದುಕಿದಂತವನು ಇವನು ಎಂಬುದಾಗಿ ಹೇಳಿಕೊಳ್ಳುವಂತವರಾಗಿರುತ್ತೇವಾ? ಅಥವಾ ಹಣವು ಅವನ ಮುಂದೆ ಇದ್ದಾಗಿಯೂ ಕೂಡ ದೇವರನ್ನು ಗೆಲ್ಲಿಸುವುದಕ್ಕಾಗಿ ದೇವರನ್ನು ಆರಿಸಿಕೊಂಡವನು ಎಂಬುದಾಗಿ ಹೇಳಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಪ್ರೇರೆ, ಹಳೆ ಒಡಂಬಡಿಕೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತು, ಗೆಹಜಿ ಸೇವಕನ ಹತ್ರ, ಭಕ್ತನ ಹತ್ರ, ಒಂದು ದೊಡ್ಡ ಪ್ರವಾದಿ ಹತ್ರ ಬದುಕುತ್ತಿದ್ದಂತ ಒಂದು ದೊಡ್ಡ ಸೇವಕನು. ಎಂಥ ಭಕ್ತಿ ಇರಬೇಕು, ಎಂಥ ಪರಿಸ್ಥಿತಿಗಳನ್ನ ನೋಡಿರ್ಬೇಕು ಗೆಹಜಿ. ಆದರೆ ಯಾವಾಗಾದ್ರೆ ನಾಮಾನನು ಬಂದು ತನ್ನಲ್ಲಿದ್ದಂತ ಐಶ್ವರ್ಯವನ್ನು ತೋರಿಸಿ ಇದನ್ನು ಸ್ವೀಕರಿಸಿ ಎಂಬುದಾಗಿ ಬಲವಂತ ಮಾಡಿದರೂ ಕೂಡ ಎಲೀಷನು ತೆಗೆದುಕೊಳ್ಳೋದಿಲ್ಲ. ಇಲ್ಲ, ನಿನ್ನಿಂದ ನಾನು ಏನೂ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ಬಲವಂತ ಮಾಡ್ತಾನೆ ನಾಮಾನನು. ಇದನ್ನು ನೀವು ತೆಗೆದುಕೊಳ್ಳಬೇಕು ಸರ್, ನನ್ನ ಕುಷ್ಠರೋಗವನ್ನ ವಾಸಿ ಮಾಡಿದ್ದೀರಾ, ನೀವು ತೆಗೆದುಕೊಳ್ಳಬೇಕೆಂಬುದಾಗಿ ಕೃತಜ್ಞತಾ ಪೂರ್ವಕವಾಗಿ ಕೊಡುತ್ತಿದ್ರೆ, ಹಿ ಸೆಡ್ ನೋ ಮೀನ್ಸ್ ನೋ, ನನಗೆ ಬೇಡ ಅಂತಂದ್ರೆ ಬೇಡ. ರಿಜೆಕ್ಟ್ ಮಾಡಿದಾಗ ಗೆಹಜಿಗೆ ಇರಲಿಕ್ಕಾಗಿಲ್ಲ. ಎಲೀಷನನ್ನ ನೋಡುತ್ತಿದ್ದಂತವನೇ, ಎಲೀಷನ ಭಕ್ತಿಯನ್ನ ನೋಡುತ್ತಿದ್ದವನೇ, ಎಲೀಷನ ಅದ್ಭುತ ಕಾರ್ಯಗಳನ್ನ ನೋಡುತ್ತಿದ್ದವನು, ಎಲೀಷನ ಜೊತೆಗಿದ್ದುಕೊಂಡು ದೇವರು ತನ್ನನ್ನು ನಡೆಸುತ್ತಿರುವಂತ ರೀತಿಯನ್ನು ಕಣ್ಣಾರೆ ನೋಡುತ್ತಿದ್ದಂತ ಭಕ್ತನ ಜೊತೆಗಿದ್ದಂತ ಭಕ್ತನು ಹೇಳಬೇಕು ಅಂತಂದ್ರೆ, ಒಂದು ಕಾಲದಲ್ಲಿ ಎಲೀಷನು ಎಲಿಯನ ಜೊತೆಗಿದ್ದಂತ ಭಕ್ತನು.
ಎಲಿಯನ ಜೊತೆಗಿದ್ದಂತ ಶಿಷ್ಯನ್ ಇವಾಗ ಏನಾಗಿದ್ದಾನೆ ಅಂತಂದ್ರೆ ದೊಡ್ಡ ಪ್ರವಾದಿ ಆಗಿದ್ದಾನೆ ಎಲೀಷನು. ಮತ್ತೆ ಎಲೀಷನ ಜೊತೆಗಿದ್ದಂತ ಗೆಹಜಿನು ಕೂಡ ಅಂತ ಭಕ್ತನಾಗಬೇಕು ಅಂತಾನೆ ದೇವರ ಆತನ ಪಕ್ಕದಲ್ಲಿ ಇಟ್ಟಿದ್ರೆ, ಎಲ್ಲವನ್ನೂ ನೋಡುತ್ತಾ ಎಲ್ಲವನ್ನೂ ಅನುಭವಿಸುತ್ತಾ ಯಾವಾಗಾದರೆ ನಿಜವಾದಂತ ಯಜಮಾನನನ್ನ ಪೂಜಿಸುತ್ತಿದ್ದಂತ ಗೆಹಜಿ ಎರಡನೇ ಯಜಮಾನನನ್ನ ನೋಡಿದ ತಕ್ಷಣ ತಡಿಲಿಕ್ಕಾಗಿಲ್ಲ. ಗೊತ್ತಿಲ್ಲ ಗೆಹಜಿಯ ಪರಿಸ್ಥಿತಿ ಹೇಗಿತ್ತು, ಆತನ ಕುಟುಂಬದ ಪರಿಸ್ಥಿತಿ ಹೇಗಿತ್ತು, ಆತನ ಆಲೋಚನೆಗಳು ಹೇಗಿದ್ದವೋ ಗೊತ್ತಿಲ್ಲ. ಬಟ್ ಯಾವಾಗಾದ್ರೆ ಯಜಮಾನನನ್ನು ಸೇವಿಸುತ್ತಿದ್ದಂತೆ ಗೆಹಜಿ ಈ ಧನವನ್ನು ಐಶ್ವರ್ಯವನ್ನು ಕಂಡನೋ, ದೇವರನ್ನು ಬಿಟ್ಟು ಬಿಡುವುದಕ್ಕೂ ಕೂಡ ಹಿಂಜರಿಯಲಿಲ್ಲ. ಅಂತ ಭಯಂಕರವಾದಂಥದ್ದು ಪ್ರೇರೆ, ಅಂತ ಕಠಿಣವಾದದ್ದು, ಅಂತ ಕೆಟ್ಟದ್ದು, ಮೋಸಪೂರಿತವಾದಂಥದ್ದು ಈ ಧನ. ಗೆಹಜಿ ಹೋಗ್ತಾನೆ. ನೀನು ಹೋಗಿದ ತಕ್ಷಣ ಯಾರೋ ಬಂದ್ರು ಅವ್ರಿಗೆ ಕೊಡ್ಲಿಕ್ಕೆ ಏನು ಇಲ್ಲ, ಹಾಗಾಗಿ ಏನಾದ್ರೂ ಕೊಡ್ತೀಯಾ ಇಮ್ಮಿಡಿಯೇಟ್ ಆಗಿ ಏನಾದ್ರೂ ಕೇಳಿದ್ನಲ್ಲ ಕೇಳಿದ್ದಕ್ಕಿಂತ ಎಲ್ಲವನ್ನು ಎರಡೆರಡು 2 times more. ಮತ್ತೆ ನೀನು ಹೊತ್ಕೊಂಡು ಹೋಗ್ಬಾರ್ದು, ಸೇವಕರನ್ನ ಕಳಿಸ್ತೇನೆ, ಅವ್ರು ಹೊತ್ಕೊಂಡು ಬರ್ತಾರೆ. ದೇವರಿಂದೆ ಓಡಬೇಕಾರುವಂತ ಗೆಹಜಿ ಯಾರಿಂದ ಓಡದ? ದೇವರನ್ನು ಹಿಂಬಾಲಿಸಬೇಕಾರುವಂತ ಗೆಹಜಿ, ಯಜಮಾನನನ್ನ ಕಣ್ಣೆತ್ತಿ ನೋಡಬೇಕಾರುವಂತ ಗೆಹಜಿ, ಯಜಮಾನನನ್ನ ನಂಬಬೇಕಾರುವಂತ ಗೆಹಜಿ ಯಾರಿಂದ ಓಡ್ತಿದ್ದಾನೆ? ಯಾರನ್ನ ನೋಡ್ತಿದ್ದಾನೆ? ಯಾರನ್ನ ನಂಬುತ್ತಿದ್ದಾನೆ? ಇಲ್ಲಿ ಇಬ್ಬರು ಯಜಮಾನರನ್ನು ನೀನು ಸೇವಿಸಲಾರೆ. ಒಬ್ಬನು ದೇವರಾದರೆ ಮತ್ತೊಬ್ಬನು ಧನ. ಗೆಹಜಿ ಎಷ್ಟು ಭಕ್ತಿಯಲ್ಲಿದ್ದಂತ ವ್ಯಕ್ತಿ, ಗೆಹಜಿ ಎಷ್ಟು ದೇವರನ್ನು ಆಶ್ರಯಿಸಿದಂತ ವ್ಯಕ್ತಿ ಅಂತಂದ್ರೆ ಎಲೀಷನಿಗೆ ಅರ್ಥ ಆಗಲ್ಲ. ಎಲೀಷನು ಒಂದು ದಿನ ಆ ಪಟ್ಟಣಕ್ಕೆ ಹೋದಾಗೆಲ್ಲ ಪ್ರತಿ ಬಾರಿ ಒಂದು ಸ್ತ್ರೀಯ ಮನೆಗೆ ಹೋಗ್ತಾನೆ. ಸ್ತ್ರೀಯ ಮನೆಗೆ ಹೋಗಿ ಅವರಿಗೆ ಮಕ್ಕಳಿರೋದಿಲ್ಲ. ಹೋಗಿ ಪ್ರತಿ ಸಲ ನಾವ್ ಇಲ್ಲಿಗೆ ಬರ್ತಿದ್ದೇವೆ, ನಾವ್ ಏನಾದ್ರು ಮಾಡ್ಬೇಕಲ್ಲ ಇವ್ರಿಗೆ, ನಾವು ಬಂದಾಗೆಲ್ಲ ಒಳ್ಳೇದಾಗಿ ನಮ್ಗೆ ಸೇವೆ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು ಇವ್ರಿಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಎಲೀಷನ್ಗೆ ಬರಲ್ಲ ಆಲೋಚನೆ. ಹಾಗೆ ಇಮಿಡಿಯೇಟ್ ಆಗಿ ಗೆಹಜಿನ ಕೇಳ್ತೀನಿ, ಗೆಹಜಿ ನಾನು ಇವ್ರಿಗೆ ಸಹಾಯ ಅಂತ ಅಂದ್ಕೊಳ್ತಿದ್ದೇನೆ, ಹೇಗೆ ಸಹಾಯ ಮಾಡಬಹುದು, ಯಾವ ರೀತಿ ಇವ್ರಿಗೆ ಸಹಾಯ ಮಾಡಬಹುದು ಅಂದಾಗ ಅವಾಗ ಗೆಹಜಿ ಕೊಡುವಂತ ಒಳ್ಳೆ ಸಜೆಷನ್ ಏನ್ ಗೊತ್ತಾ? ಸ್ವಾಮಿ, ಇವ್ರಿಗೆ ಮಕ್ಕಳಿಲ್ವಲ್ಲ, ಮಕ್ಕಳು ಕೊಡೋಣ, ಮಕ್ಕಳು ಆಗೋ ತರ ಪ್ರಾರ್ಥನೆ ಮಾಡೋಣ, ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೊಡ್ತಾರಲ್ಲ. ವಾವ್, ಒಳ್ಳೆ ಆಲೋಚನೆ ಕೊಟ್ಟೆ ಗೆಹಜಿ, ಸೂಪರ್, ನೀನ್ ಹೇಳಿದಂತೆ ಮಾಡೋಣ, ಖಂಡಿತ. ಅಷ್ಟೇ ಪ್ರಾರ್ಥನೆ ಮಾಡಿದ್ರು. ಮುಂಬರುವಂತ ವರ್ಷದಲ್ಲಿ ಅವ್ರಿಗೆ ಒಂದು ಒಳ್ಳೆ ಮಗನನ್ನ ದೇವರ ದಯಪಾಲಿಸಿದರು. ಅಂತ ದೊಡ್ಡ ವಿಶ್ವಾಸವುಳ್ಳಂತ ವ್ಯಕ್ತಿ ಗೆಹಜಿ, ಅಂತ ಸಜೆಷನ್ಸ್ ಕೊಟ್ಟಂತ ವ್ಯಕ್ತಿ ಗೆಹಜಿ, ಅಂತ ಆಲೋಚನೆಗಳುಳ್ಳಂತ ವ್ಯಕ್ತಿ, ಭಕ್ತನು, ವಿಶ್ವಾಸಿ ಗೆಹಜಿ, ಅಂತ ದೊಡ್ಡ ಸೇವಕನಿಗೆ ಸಲಹೆಗಳನ್ನು ಕೊಟ್ಟಾತನು ಗೆಹಜಿ ಧನವನ್ನು ನೋಡಿದ ತಕ್ಷಣ ಬಿದ್ದೋದ. ತನ್ನ ಕಣ್ಣು ಮುಂದೆ ಐಶ್ವರ್ಯವನ್ನ ಕಂಡ ತಕ್ಷಣ ತನ್ನ ದೇವರನ್ನು ಮರೆತೋದ. ನಾನು ದೇವರಿಗೆ ದ್ರೋಹ ಮಾಡುತ್ತಿದ್ದೇನೆ ಎಂಬಂತ ಪರಿಸ್ಥಿತಿಯನ್ನ ಅರ್ಥ ಆಗಿಲ್ಲ ಗೆಹಜಿಗೆ. ಅಯ್ಯೋ, ನಾನು ತಪ್ಪು ಮಾಡ್ತಿದ್ದೇನೆ, he didn't felt that. ಅರ್ಥ ಆಗಿಲ್ಲ, ಅಂದುಕೊಂಡಿಲ್ಲ. ಹಣವನ್ನ ನೋಡಿದ, ದೇವರನ್ನು ಬಿಟ್ಟ, ಸನ್ನಿಧಾನವನ್ನು ಬಿಟ್ಟ, ಎಲ್ಲವನ್ನು ಬಿಟ್ಟ, ಐಶ್ವರ್ಯದ ಹಿಂದೆ ಓಡೋಗ್ತಿದ್ದಾನೆ. ಎಂತ ಅವಮಾನ ಪ್ರಿಯರೇ ಇದು, ಎಂತ ದೌರ್ಭಾಗ್ಯವಾದಂತ ಪರಿಸ್ಥಿತಿ ಅಲ್ವಾ ಇದು. ದೇವರನ್ನು ನೋಡಿ, ದೇವರನ್ನು ಕೇಳಬೇಕಾರುವಂತ ಭಕ್ತನು ಯಾವುದನ್ನಾದ್ರೆ ನೋಡಬಾರದು, ಯಾವುದನ್ನಾದ್ರೆ ಕೇಳಬಾರದು ಅಂತ ದೇವರಂದುಕೊಂಡ್ರು, ಆದ್ರೆ ಹಿಂದೆ ಓಡೋಗ್ತಿದ್ದಾನೆ. ಎಲೀಷನಿಗೆ ಅರ್ಥ ಆಯ್ತು. ಗೆಹಜಿ ನನ್ನ ಪಕ್ಕದಲ್ಲಿ ಇಲ್ಲ ಅಂತ ಅರ್ಥ ಆಯ್ತು. ತಂದ ಚೇಳುಗಳನ್ನ ಬಚ್ಚಿಟ್ಟ, ಏನು ತಿಳಿಯದವನ ಹಾಗೆ ಹೋಗಿ ನಿಂತಿದ್ದಾನೆ. ಎಲೀಷನ್ ಕೇಳಿದಂತ ಒಂದೇ ಒಂದು ಪ್ರಶ್ನೆ, ಗೆಹಜಿ ಎಲ್ಲೋಗಿದ್ದೆ? ವಿಶ್ವಾಸಿ ಅಲ್ವಾ ನೀನು? ದೇವರನ್ನು ಅರ್ಥ ಮಾಡಿಕೊಂಡವನಲ್ವಾ? ಎಲ್ಲೋಗಿದ್ದೆ ನೀನು?
ಅಂತ ಕೇಳಿದ್ರೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇನೆ. ದೇವರ ಅವಕಾಶಗಳನ್ನ ಕೊಡ್ತಾರೆ ಪ್ರಿಯರೇ. ದೇವರು ನಮ್ಮ ಜೀವನದಲ್ಲಿ ಅವಕಾಶಗಳನ್ನು ಕೊಡ್ತಾರೆ. ನೀನು ತಪ್ಪು ಮಾಡಿದ ನಂತರವೂ ಕೂಡ ಆ ತಪ್ಪುಗಳನ್ನ ಒಪ್ಪಿಕೊಂಡರೆ ನಿನ್ನನ್ನು ಕ್ಷಮಿಸುವುದಕ್ಕೆ ದೇವರ ಅವಕಾಶಗಳನ್ನ ಕೊಡ್ತಾರೆ. ಗೆಹಜಿ ಓಡೋದ ಓಡಿ ಯಾವುದನ್ನಾದ್ರೆ ಹಿಂಬಾಲಿಸಬಾರದು ಅದನ್ನು ಹಿಂಬಾಲಿಸಿದ, ತೆಗೆದುಕೊಂಡು ಬಂದು ಬಚ್ಚಿಟ್ಟದ್ದನ್ನು ಎಲೀಷನಿಗೆ ಗೊತ್ತಾದ್ರೆ ಎಲ್ಲಿ ಬೈತಾನೋ ಅಂತ ಗೊತ್ತಿದ್ದಾಗ ಎಲೀಷನಿಗೆ ಹೇಳದಿರ ಅದನ್ನ ಬಚ್ಚಿಟ್ಟ. ಎಲೀಷನ್ ಕೇಳಿದೆ, ಎಲ್ಲಿಗೆ ಹೋಗಿದ್ದೆ ಗೆಹಜಿ? ನೋ, ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೇನೆ ನಾನು. ನೀನು ಹೋದಾಗ ನಾನು ನಿನ್ನನ್ನ ನೋಡಿಲ್ಲ ಅನ್ಕೊಂಡ, ನನ್ನ ದಿವ್ಯ ದೃಷ್ಟಿಯಲ್ಲಿ ನಿನ್ನನ್ನ ಕಾಣಿಲ್ಲ ಅಂತ ಅನ್ಕೊಂಡ. ಯಾಕೆ ಗೆಹಜಿ ಈ ತರ ಮಾಡಿದೆ? ತಪ್ಪು ಮಾಡಿದಾಗ ತಪ್ಪುಗಳನ್ನ ಮಾಡುವುದಕ್ಕಿದ್ದಂತ ಧೈರ್ಯ ಒಪ್ಪಿಕೊಳ್ಳುವುದಕ್ಕೂ ಇರಬೇಕು ಪ್ರಿಯರೇ. ದೇವರನ್ನು ಬಿಟ್ಟು ಹೋಗಬೇಕಾದ್ರೆ ಇದ್ದಂತ ಧೈರ್ಯ, ದೇವರು ಮತ್ತೆ ಪ್ರೀತಿಯಿಂದ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಮತ್ತೆ ಬಾ ಎಂಬುದಾಗಿ ಹೇಳಿದಾಗ ಅದನ್ನ ಒಪ್ಪಿಕೊಳ್ಳುವ ಧೈರ್ಯ ನಮಗಿರಬೇಕು. ಒಂದು ವೇಳೆ ಗೆಹಜಿ, ಅಯ್ಯೋ ಸ್ವಾಮಿ, ನಾನು ತಪ್ಪು ಮಾಡಿದೆ, ಕ್ಷಮಿಸು, ನಿನ್ನ ಸನ್ನಿಧಾನವನ್ನ ಬಿಟ್ಟು ನಾನು ಓಡಿದೆ, ಯಾವುದನ್ನಾದ್ರೂ ಹಿಂಬಾಲಿಸಬಾರದು ಅದನ್ನ ನಾನು ಹಿಂಬಾಲಿಸಿದೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಒಂದು ವೇಳೆ ಗೆಹಜಿ ಅವತ್ತು ಒಪ್ಪಿಕೊಂಡಿದ್ದರೆ ಗೆಹಜಿಯ ಚರಿತ್ರೆ ನಾವು ಬೇರೆ ತರ ಮಾತನಾಡಿಕೊಳ್ತಿದ್ವಿ ನಾವು. ಬಟ್ ಹಿ ಡಿಡ್ಂಟ್. ಆ ಅವಕಾಶವನ್ನ ಕೊಟ್ಟಿಲ್ಲ. ಹಿ ಲೆಫ್ಟ್ ಎವ್ರಿಥಿಂಗ್, ಹಿ ಲೆಫ್ಟ್ ಗಾಡ್. ದೇವರನ್ನ ಹಿಂದೆ ಬಿಟ್ಟು ಹಣವನ್ನು ಹೊಂದುವುದಕ್ಕೆ ಮುಂದೆ ಆತುರಪಟ್ಟ. ಅದಕ್ಕೆ ಆತನಿಗೆ ಬಂದದ್ದು ವರವೋ ಶಾಪವೋ ಎಂಬುದಾಗಿ ನಾವು ನೋಡಿದ್ರೆ ಶಾಪ. ಯಾವ ರೋಗವಾದರೆ ನಾಮಾನನು ಹೊತ್ತುಕೊಂಡು ಬಂದು ಸ್ವಸ್ಥನಾಗಿ ಹೋದನೋ ಆ ರೋಗವು ನಿನಗೆ ಬರುತ್ತೆ. ಎಂತ ಭಯಂಕರ ಪ್ರಿಯರೇ. ಅವನಿಗೂ ನಾಮಾನನಿಗೆ ಏನಾದ್ರೂ ಸಂಬಂಧ ಇದೆಯಾ? ಅವನ ರೋಗಕ್ಕೂ ನಾಮಾನನ ರೋಗಕ್ಕೂ ಏನಾದ್ರೂ ಸಂಬಂಧವಿದೆಯಾ? ಏನು ಸಂಬಂಧವಿಲ್ಲ. ಸಂಬಂಧವಿಲ್ಲದಿದ್ದರೂ ಕೂಡ ರೋಗವನ್ನು ಅನುಭವಿಸಬೇಕಾದ್ರು. ಸರಿ ಆಯ್ತು, ಗೆಹಜಿ ಒಬ್ಬನೇ ನೋ. ನೀನು ನಿನ್ನ ಸಂತಾನವು ಸದಾ ಕಾಲ ಫಾರ್ ಎವರ್ ಕುಷ್ಠರೋಗಿಗಳಾಗಿರ್ತೀರ. ನೋಡಿ ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಯಾವಾಗಾದ್ರೆ ಐಶ್ವರ್ಯದ ಹಿಂದೆ, ದುಡ್ಡಿನ ಹಿಂದೆ, ಹಣದಾಸೆ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡುತ್ತೇವಲ್ವಾ, ಅವಾಗ ದೇವರ ಪ್ರೀತಿಯಿಂದ ನಾವು ದೂರ ಆಗ್ತಿರ್ತೇವೆ. ದೇವರ ಸನ್ನಿಧಾನದಿಂದ, ದೇವರ ಪ್ರಸನ್ನತೆಯಿಂದ, ದೇವರ ವಾಕ್ಯದಿಂದ, ದೇವರ ಉದ್ದೇಶಗಳಿಂದ, ದೇವರ ಆಲೋಚನೆಗಳಿಂದ ನಾವು ಅಗಲಿ ಹೋಗ್ತಿರ್ತೇವೆ. ದೇವರು ನಮ್ಮನ್ನ ಪ್ರೀತಿಯಿಂದ ಕೇಳುವಂಥದ್ದು ಒಂದೇ ಒಂದು, ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿಗೆ ಹೋಗಿದ್ದೆ? ನನ್ನ ಸನ್ನಿಧಾನವನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ನನ್ನ ವಾಕ್ಯವನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲೋಗಿದ್ದೆ ನನ್ನನ್ನು ಬಿಟ್ಟು ಎಂಬುದಾಗಿ ದೇವರು ಕೇಳಬೇಕಾದ್ರೆ ವಿಸೆ ನೋ, ನಾನು ಎಲ್ಲಿಗೂ ಹೋಗಿಲ್ಲ ಎಂಬುದಾಗಿ ಸುಳ್ಳು ಬೇಕಾದ್ರೆ ಹೇಳುತ್ತೇವೆ, ಸತ್ಯವನ್ನ ಹೇಳೋದಿಲ್ಲ. ಇದು ಎಷ್ಟು ಭಯಂಕರ ಅಂತಂದ್ರೆ ಪ್ರಿಯರೇ, ದೇವರ ಹತ್ರ ಮರೆ ಮಾಡಬೇಕಾದಂತ ಅವಶ್ಯಕತೆ ಏನೂ ಇಲ್ಲ. ಇದು ಹಳೆ ಒಡಂಬಡಿಕೆಯಲ್ಲಿ ಗೆಹಜಿ ಬಗ್ಗೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಷ್ಟರಲ್ಲಿ ದೊಡ್ಡ ಭಕ್ತರು, ದೇವರಿಗೋಸ್ಕರವಾಗಿ ಎಲ್ಲವನ್ನು ಕೊಡುವುದಕ್ಕೆ ಸಿದ್ಧರಾದಂತ ಭಕ್ತರು, ದೇವರಿಗೋಸ್ಕರವಾಗಿ ಎಲ್ಲವನ್ನು ಮಾರುವುದಕ್ಕೆ ಸಿದ್ಧರಾದಂಥವರು, ವಾಕ್ಯಕ್ಕೆ ವಿಧೇಯರಾಗುವಂತವರು, ವಾಕ್ಯದ ಪ್ರಕಾರವಾಗಿ ನಡೆಯಬೇಕಂತಂದುಕೊಂಡಂತವರು, ದೊಡ್ಡ ವಿಶ್ವಾಸಿಗಳು ಪ್ರಿಯರೇ, ದೊಡ್ಡ ವಿಶ್ವಾಸಿಗಳು. ಆದರೆ ಪ್ರಾರಂಭವು ಉನ್ನತವಾಗಿ ಪ್ರಾರಂಭವಾಯಿತು, ಅಂತ್ಯವಷ್ಟು ಚೆನ್ನಾಗಿರಲಿಲ್ಲ. ಪ್ರಾರಂಭವು ಶ್ರೇಷ್ಠವಾದದ್ದಾಗಿತ್ತು, ಮುಕ್ತಾಯ ಅಷ್ಟು ಅದ್ಭುತವಾಗಿ ನಡೆಯಲಿಲ್ಲ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ, 5ನೇ ಅಧ್ಯಾಯ 1-2 ವಚನಗಳನ್ನ ನೋಡಿಕೊಳ್ಳೋಣ. ಮೊದಲು, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು ಸಾಕು
ಸಾಕು. ಇಲ್ಲಿ ನಾವು ಇವಾಗ ಮಾತನಾಡಿಕೊಳ್ತಿರುವಂತದ್ದು ಹೊಸ ಒಡಂಬಡಿಕೆಗೆ ಬಂದ ನಂತರ ವಿಶ್ವಾಸದಲ್ಲಿ ಶ್ರೇಷ್ಠರು ಅಮೂಲ್ಯರಾಗಿ ಕಾಣುವಂತಹ ಒಂದು ಗಂಡ ಹೆಂಡತಿ, ಒಂದು ಕುಟುಂಬವನ್ನು ಕುರಿತು ನಾವು ಮಾತನಾಡಿಕೊಳ್ತಿದ್ದೇವೆ. 5ನೇ ಅಧ್ಯಾಯ 1ನೇ ವಚನ ಇದೀವ. ಇವಾಗ 4ನೇ ಅಧ್ಯಾಯದ 36, 37 ಕೊನೆ 2 ವಚನಗಳನ್ನು ಓದಿಕೊಳ್ಳೋಣ. 4ನೇ ಅಧ್ಯಾಯ ಕೊನೆ 2 ವಚನಗಳು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಬಾರ್ನಬನೆಂಬಂತ ವ್ಯಕ್ತಿ, ಆತನ ಒರಿಜಿನಲ್ ಹೆಸರು ಬಂದು ಯೋಸೇಫನು. ಓಕೆ, ಬಾರ್ನಬನು ಅಂದ್ರೆ ಯೋಸೇಫನೆಂಬಂತ ವ್ಯಕ್ತಿ ತನ್ನಲ್ಲಿದ್ದಂತ ಭೂಮಿ ಅಂದ್ರೆ ದಟ್ ವಾಸ್ ಇಸ್ ಅಸೆಟ್, ಆಸ್ತಿ ಅಂತಾರೆ. ಭೂಮಿಯನ್ನೆಲ್ಲ ಮಾರಿ ಬಂದಂತ ಹಣವನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿಟ್ಟನು. ಪ್ರಾರಂಭ ಶತಮಾನದ ಸಭೆಯಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಆಫರಿಂಗ್ಸ್ ಅಂತಂದ್ರೆ ದೊಡ್ಡ ಕಾಣಿಕೆ ಏನಾದ್ರು ಇದೆಯಾ ಅಂತಂದ್ರೆ ಹೊಸ ಒಡಂಬಡಿಕೆಯ ಪ್ರಾರಂಭದ ಕ್ರಿಸ್ತಿಯ ಸಮಾಜದ ನಿರ್ಮಾಣದಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಅಂಡ್ ಗ್ರೇಟೆಸ್ಟ್ ಆಫರಿಂಗ್ ಯಾವ್ದಾದ್ರು ಇದೆಯಾ ಅಂತಂದ್ರೆ ಅದು ಬಾರ್ನಬನದೇ. ಯಾಕೆಂತಂದ್ರೆ ತನ್ನಲ್ಲಿದ್ದಂತ ಆಸ್ತಿಯನ್ನೆಲ್ಲ ಮಾರಿ ಬಂದಂತ ಹಣವನ್ನು ತಂದು ಕೊಟ್ಟ. ಅದನ್ನ ಕಂಡಾಗ ಅನೇಕರಿಗೆ ಇನ್ಸ್ಪಿರೇಷನ್ ಆಯ್ತು, ಹೌದಲ್ವಾ? ನನ್ನ ಹತ್ರ ಏನೂ ಇಲ್ಲ, ದೇವರಿಗೋಸ್ಕರ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ನಾನು ಅನ್ಕೊಳ್ತಿದ್ದೆ. ಆದ್ರೆ ಈ ವ್ಯಕ್ತಿ ಯಾರೋ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ವಿಧೇಯನಾಗಿ ಇವತ್ತು ಆಸ್ತಿಯನ್ನ ಮಾರಿ ತಂದುಬಿಟ್ಟಿದಾನಲ್ಲ ಅಂತಂದುಕೊಂಡು ತುಂಬಾ ಜನ ಮುಂದೆ ಬಂದರು. ಆ ತುಂಬಾ ಜನರಲ್ಲಿ ದೇವರು ಬರೆಸಿರುವಂತಹ ಒಂದು ಕುಟುಂಬ, ಅನನೀಯ, ಸಪ್ಪೆರ. ಇವರು ಕೂಡ ಅಂದ್ಕೊಂಡ್ರು, ಗಂಡ ಹೆಂಡತಿ ಮಾತಾಡ್ಕೊಂಡ್ರು ಮನೆಗೆ ಹೊರಟು, ಯಜಮಾನ್ರೆ ನಮಗೂ ಇದೆಯಲ್ಲ ಸ್ಥಳ, ನಮಗೂ ಇದೆಯಲ್ಲ ಭೂಮಿ ಇದೆಯಲ್ಲ, ಓಕೆ ಏನ್ ಮಾಡೋಣ ಅನ್ಕೊಂಡಿದ್ಯಾ? ಹೇಗಾದ್ರೆ ಬಾರ್ನಬನು ದೇವರಿಗೆ ಸಮರ್ಪಿಸಿದನು, ಹೇಗಾದ್ರೆ ಬಾರ್ನಬನು ತನಗಿದ್ದ ಎಲ್ಲವನ್ನು ಮಾರಿ ಸೇವೆಗೋಸ್ಕರವಾಗಿ ಅಪೊಸ್ತಲರ ಪಾದದಳಿಗೆ ಇಟ್ಟು ತನ್ನ ಭಕ್ತಿಯನ್ನು ತೋರಿಸಿಕೊಂಡನು, ನಾವು ಕೂಡ ಹಾಗೆ ಮಾಡೋಣ ಅಷ್ಟೇ. ಈ ಮಾತಿಗೆ ಗಂಡನು ಒಪ್ಕೊಂಡ, ಈ ಮಾತಿಗೆ ಹೆಂಡತಿ ಒಪ್ಪಿಕೊಂಡ್ರು. ಇವರಿಬ್ಬರು ಒಪ್ಪಿಕೊಂಡು ತಮ್ಮ ಭೂಮಿಯನ್ನು ಮಾರದ್ರಂತೆ. ಎಂತ ಭಕ್ತಿ ಇದು, ಎಂತ ವಿಶ್ವಾಸವಿದು! ಇಂಥ ವಿಶ್ವಾಸ ಇವತ್ತು ನಮಗೆ ಕಾಣುತ್ತಾ? ಇಂಥ ವಿಶ್ವಾಸಿಗಳು ಇವತ್ತು ಭೂಮಿಯ ಮೇಲೆ ನಮಗೆ ಕಾಣಿಸ್ತಾರ? ನೋ, ನೆವರ್, ಕಾಣಲ್ಲ. ಯಾರು ಕೊಡ್ತಾರೆ ದೇವರಿಗೋಸ್ಕರ, ಯಾರು ಮಾಡ್ತಾರೆ ದೇವರಿಗೋಸ್ಕರ? ಮೊದಲನೇ ಶತಮಾನದಲ್ಲಿ ಒಬ್ಬನು ಕಾಣಿಸಿಕೊಂಡನು, ಬಾರ್ನಬನು. ಮತ್ತೆ ಕಂಡವರೇ ಅನನೀಯ, ಸಪ್ಪೆರ. ಇಬ್ಬರು ಎಷ್ಟು ಒಳ್ಳೆ ಗಂಡ ಹೆಂಡತಿ ಅಂತಂದ್ರೆ, ದೇವರಿಗೋಸ್ಕರ ಅಂತಂದ್ರೆ ಗಂಡ ಅಡ್ಡ ಬರಲ್ಲ, ದೇವರಿಗೋಸ್ಕರ ಅಂದ್ರೆ ಹೆಂಡತಿ ಅಡ್ಡ ಬರಲ್ಲ. ಎಂತ ಒಳ್ಳೆ ಭಕ್ತರು ಪ್ರಿಯರವರು, ಎಂತ ಶ್ರೇಷ್ಠವಾದಂತ ಗಂಡ ಹೆಂಡತಿಯರು ಇಬ್ರು. ಒಂದೇ ಮಾತಿಗೆ ವಿಧೇಯರಾಗುವಂತವರು, ದೇವರ ಮಾತಿಗೆ ಒಳಪಟ್ಟಂತವರು, ದೇವರಿಗೋಸ್ಕರ ಕಳಕೊಳ್ಳುವುದಕ್ಕೆ ಸಿದ್ಧರಾಗುವಂತವರು, ದೇವರಿಗೋಸ್ಕರ ಲೋಕದಲ್ಲಿ ಹೀನರಾಗಿ ಕಾಣಿಸಿಕೊಳ್ಳುವುದಕ್ಕೂ ಹಿಂಜರಿಯದಂತ ಭಕ್ತಿ ಉಳ್ಳಂತ ಶ್ರೇಷ್ಠ ಭಕ್ತರು ಅನನೀಯನು, ಸಪ್ಪೆರ. ಇಬ್ರು ಮಾತಾಡ್ಕೊಂಡ್ರು, ಇದೆಯಲ್ಲ ನಮ್ಗೆ ದೇವ್ರೇನೋ ಅಲ್ಪ ಸ್ವಲ್ಪ ಕೊಟ್ಟಿದಾರಲ್ಲ, ಅದನ್ನೇನ್ ಮಾರ್ಬಿಟ್ಟು ಅಪೊಸ್ತಲರ ಪಾದಗಳ ಬಳಿಯಲ್ಲಿಡೋಣ. ಇಂಥವರು ಈ ಕಾಲದಲ್ಲಿ ನಮಗೆ ಕಾಣಿಸಬೇಕು ಅಂತಂದ್ರೆ ಇಟ್ಸ್ ವೆರಿ 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 ರೇರ್, ಬಹಳ ಅಪರೂಪ. ಒಂದು ವೇಳೆ ಅಂತವರನ್ನು ದೇವರು ನಿಮ್ಮ ಜೀವನದಲ್ಲಿ ಒಂದು ವೇಳೆ ತೋರಿಸಿದರೆ, ಅಥವಾ ಅಂತವರಾಗಿ ಇರುವುದಕ್ಕೆ ದೇವರು ನಿಮಗೆ ಮನಸ್ಸನ್ನ ಕೊಟ್ಟರೆ, ಅಂದ್ರೆ ಅಂತವರಾಗಿರುವುದಕ್ಕಾಗಲಿ ಅಂತವರನ್ನು ದೇವರು ತೋರಿಸಿದರೂ ಆಗಲಿ, ಪ್ಲೀಸ್ ಆಫರ್ನ ಯಾವತ್ತು ಬಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದ್ರೆ ಅಂತ ಒಳ್ಳೆ ಮನಸ್ಸುಳ್ಳವರಾಗಿ ದೇವರಿರುವುದಕ್ಕೆ ನಮ್ಮನ್ನು ಕರೀತಿದಾರ, ಆಕ್ಸೆಪ್ಟ್ ಇಟ್. ಆ ಒಳ್ಳೆಯ ಸ್ವಭಾವಗಳನ್ನ ದಯವಿಟ್ಟು ಅವಲಂಬಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸಬೇಕು. ಅಂತವರನ್ನು ಒಂದು ವೇಳೆ ದೇವರ ಸೇವೆಯಲ್ಲಿ ನಮಗೆ ಪರಿಚಯ ಮಾಡಿದಾರ, ಪ್ಲೀಸ್ ಅಂತವ್ರನ್ನ ಎಂದಿಗೂ ಬಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅವರು ಮುತ್ಯಕ್ಕಿಂತಲೂ ಶ್ರೇಷ್ಠರಾಗಿರ್ತಾರೆ, ಅವರು ಬಹಳ ಅಮೂಲ್ಯರಾಗಿರ್ತಾರೆ ದೇವರ ದೃಷ್ಟಿಯಲ್ಲಿ. ಅಂತವರಿಂದ ಯಾವತ್ತು ಏನೋ ಹೊಂದ್ಕೊಳ್ಳೋಣ, ನೋ.
ಅವರ ಭಕ್ತಿಯನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾದಂಥದ್ದು ಬಹಳ ಇರುತ್ತೆ. ಅವರ ಭಕ್ತಿಯನ್ನು ನೋಡಿ ಕಲ್ತ್ಕೊಳ್ಬೇಕಾದಂಥದ್ದು ಇರುತ್ತೆ. ತುಂಬಾ ಜನ ಹೇಳ್ಕೊಳ್ಳೋದ್ರಲ್ಲಿ ಯಾವ ಲೆವೆಲ್ಗೆ ಹೇಳ್ಕೊತಾರೆ ಅಂತಂದ್ರೆ, ಯಾವ ಲೆವೆಲ್ಗೆ ಹೇಳ್ಕೊಳ್ತಾರೆ ಅಂತಂದ್ರೆ, ಸುಮಾರು ವರ್ಷಗಳಿಂದ ಒಬ್ರು ಹೇಳಿದಂತ ಮಾತು ನೆನಪಾಯ್ತು. ಹಾಲು ಹಸು ಹಾಲು ಕೊಡಬೇಕಾದ್ರೆ ಹಾಲು ಬರೋವರೆಗೂ ಅದನ್ನ ಇದ್ ಮಾಡ್ಬೋದು. ಅಂದ್ರೆ ಅದು ಹಸು ಅಂತಂದ್ರೆ ಕೇವಲ ಹಸು ಬಗ್ಗೆ ಅಲ್ಲ, ಯಾರಾದ್ರೂ ಸಹಾಯ ಮಾಡೋರಾಗ್ಲಿ ಕೊಡೋರಾಗ್ಲಿ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಮಾಡಬಹುದು, ಎಷ್ಟು ಕೊಡಬಹುದು ಅಷ್ಟವರೆಗೂ ಅವ್ರನ್ನ ಇದ್ ಮಾಡ್ಬೋದು. ಕೆಲವರು ಹಾಲ್ ಬರೋದು ನಿಂತ ನಂತರ ಅವ್ರು ಇನ್ನೂ ಅದನ್ನ ಎಳಿತಿದ್ರೆ ಬ್ಲಡ್ ಬರ್ತಿರುತ್ತೆ. ಬ್ಲಡ್ ಬಂದ್ರು ಕೂಡ ಅವ್ರು ನಿಲ್ಸಲ್ಲ. ದೇ ವಿಲ್ ಸ್ಟಿಲ್ ಸ್ಕ್ವೀಸ್ ಇಟ್. ಅಂತಂದ್ರೆ ಇನ್ನೂ ಎಳಿತಿರ್ತಾರೆ. ಯಾಕಂತಂದ್ರೆ ನೀನ್ ಕೊಡ್ಬೇಕಷ್ಟೆ, ಅಟ್ ಎನಿ ಕಾಸ್ಟ್. ಅಂತವರು ಸಿಕ್ಕಿದ್ದಾರೆ ಅಂತಂದ್ರೆ ನಾವು ಅದೃಷ್ಟವಂತರು. ಅಂತವರನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು, ಹೇಗೆ ಬೇಕೋ ಅಷ್ಟು ನಾವು ಉಪಯೋಗಿಸಿಕೊಳ್ಳಬೇಕು. ದೇವರ ಸೇವೆ ಅಂತಂದ್ರೆ ಇದು ವ್ಯಾಪಾರವಲ್ಲ. ದೇವರ ಸೇವೆ ಅಂತಂದ್ರೆ ನಮ್ಮನ್ನು ನಾವು ಸೆಟಲ್ ಮಾಡಿಕೊಳ್ಳುವಂಥದ್ದಲ್ಲ. ದೇವರ ಸೇವೆ ಅಂತಂದ್ರೆ ತ್ಯಾಗದಿಂದ ನಡೆಯಬೇಕಾಗಿರುವಂಥದ್ದು. ದೇವರ ಸೇವೆ ಅಂತಂದ್ರೆ ಯಥಾರ್ಥವಾಗಿ ನಡೆಯಬೇಕಾಗಿರುವಂತ ಸೇವೆಯಾಗಿದೆ. ಹಾಗಾಗಿ ಅನನೀಯ ಸಪ್ಫೀರಳಿಗೆ ದೇವರು ಕೊಟ್ಟಂತ ಆಲೋಚನೆ, ಅವರಿಬ್ಬರಿಗಿದ್ದಂತ ಉದ್ದೇಶಗಳು ಬಹಳ ಬಹಳ ಒಳ್ಳೆಯದಾಗಿದೆ. ಅಂತ ಗಂಡ ಹೆಂಡತಿಯರನ್ನು ಒಂದು ವೇಳೆ ಸಮಾಜದಲ್ಲಿ ಕಂಡ್ರೆ ಸೂಪರ್. ಅಂತವರಾಗಿ ಒಂದು ವೇಳೆ ನಾವಿದ್ದೀವ, ದೇವರ ವಾಕ್ಯಕ್ಕೆ ವಿಧೇಯರಾಗಿರುವಂತ ಕುಟುಂಬಗಳು ನಮ್ಮದು. ಒಂದು ವೇಳೆ ಅಂತವರಾಗಿ ನಾವಿಲ್ಲ ಅಂತಂದ್ರೆ ಜಸ್ಟ್ ಚೆಕ್, ಒಮ್ಮೆ ನೋಡ್ಕೊಳ್ಳೋಣ. ಹಾಗಾಗಿ ಇಂಥ ಒಳ್ಳೆ ಉದ್ದೇಶವುಳ್ಳವರಾಗಿ ಗಂಡ ಹೆಂಡತಿರು ಇಬ್ರು ಇದ್ದಾರೆ, ಇಬ್ರು ಒಪ್ಕೊಂಡಿದ್ದಾರೆ, ನಾವಿಬ್ರು ಕೊಟ್ಬಿಡೋಣ. ಆದ್ರೆ ಏನಾಯ್ತು ನೋಡಿ, 2ನೇ ವಚನಕ್ಕೆ ಬರೋಷ್ಟರಲ್ಲಿ, ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಡ್ತಿದ್ದಾರೆ ಪ್ರಿಯರೇ, ಬಚ್ಚಿಡ್ತಿದ್ದಾರೆ. ಅಲ್ಲಿ ಗೆಹಜಿನೂ ಬಚ್ಚಿಟ್ಟ, ಇಲ್ಲಿ ಗಂಡ ಹೆಂಡತಿರಿಬ್ಬರು ಬಚ್ಚಿಡ್ತಾರೆ. ಬಚ್ಚಿಡ್ಬೇಕಾದಂತ ಅವಶ್ಯಕತೆ ಏನಿದೆ? ನಮ್ಮ ಬದುಕಲ್ಲೂ ಕೂಡ ಬಚ್ಚಿಡ್ತಿದ್ದೇವೆ ಅಂತಂದ್ರೆ there is something wrong. ತಪ್ಪು ನಡೆದಿರೋದ್ರಿಂದ ಬಚ್ಚಿಡ್ತಿದ್ದೇವೆ ಅಂತ ಅರ್ಥ. ಗೆಹಜಿ ಬಚ್ಚಿಡ್ತಿದ್ದಾನೆ ಅಂತಂದ್ರೆ ತಪ್ಪದು ಗೊತ್ತು ಗೆಹಜಿಗೆ, ಅದಕ್ಕೆ ಬಚ್ಚಿಟ್ಟ. ಇಲ್ಲಿ ಗಂಡ ಹೆಂಡತಿರಿಬ್ಬರು ಬಚ್ಚಿಡ್ತಿದಾರಂತೆ. ಬಂದಂತ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟು ಒಂದು ಭಾಗವನ್ನು ತೆಗೆದುಕೊಂಡು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ಯಾರಿಟ್ರು? ಗಂಡ ಇಟ್ಟ, ಅನನೀಯನಿಟ್ಟ. ಬಚ್ಚಿಟ್ನಂತೆ, ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿ. ಬೇರೆ ಆಸ್ತಿಯನ್ನು ಮಾರಿ ದೇವರಿಗೋಸ್ಕರ ಕೊಡಬೇಕೆಂಬಂತ ಒಳ್ಳೆಯ ಮನಸ್ಸುಳ್ಳವರಾಗಿರುವಂತ ಅನನೀಯ ಸಪ್ಫೀರಳು ದುಡ್ಡನ್ನ ನೋಡಿದ ತಕ್ಷಣ ಅರ್ಧ ಮಾತ್ರ ಕೊಡಬೇಕಂತ ಅನ್ಕೊಂಡ್ರು. 2 ಭಾಗಗಳನ್ನು ಮಾಡಿ ಒಂದು ಭಾಗ ಕೊಡ್ಬೇಕನ್ಕೊಂಡ್ರು. It may be 50%, it may be 75%, whatever it is, but it is not 100%. ಹೌದಾ? ಅದು 2 ಭಾಗ ಮಾಡಿದ್ದಾರೆ ಅಂತಂದ್ರೆ 50-50ನೇ ಮಾಡಿರ್ಬೋದು, 75-25 ಮಾಡಿರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ 100% ಮಾತ್ರ ಕೊಟ್ಟಿಲ್ಲ. ದ ಪ್ರಾಬ್ಲಮ್ ಈಸ್, ದೇವರಿಗೆ ಮಾತು ಕೊಟ್ಟ ನಂತರ ಆ ಮಾತನ್ನು ನೆರವೇರಿಸದೆ ಹೋದ್ರೆ ದೇವರಿಗೆ ಬಹಳ ಕೋಪ ಬರುತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಕೆಟ್ಟ ಕೋಪ ಬರುತ್ತೆ. ಅನನೀಯ ಸಪ್ಫೀರಳ ಉದ್ದೇಶ ಒಳ್ಳೇದೆ, ಭಕ್ತಿ ಒಳ್ಳೇದೆ, ವಿಶ್ವಾಸವು ದೊಡ್ಡದೆ, ಎಲ್ಲವೂ ಚೆನ್ನಾಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಮನಿ, ದುಡ್ಡು ಅಂತ ಬಂದಿದ ತಕ್ಷಣ ದುಡ್ಡು ನಿನ್ನ ಭಕ್ತಿಯನ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ. ಹಣವು ನಿನ್ನ ವಿಶ್ವಾಸವನ್ನು ಕೂಡ ಪತಲ ಮಾಡಿಬಿಡುತ್ತೆ, ಡೀಲಾ ಮಾಡಿಬಿಡುತ್ತೆ, ತಣ್ಣಗೆ ಮಾಡಿಬಿಡುತ್ತೆ. ವಾಕ್ಯ ಕೇಳಿದಾಗ ಬಿಸಿ ಹಂಗ್ ಮಾಡ್ಬಿಡೋಣ, ಹಿಂಗ್ ಮಾಡ್ಬಿಡೋಣ, ಹೇಗ್ ಜೀವಿಸ್ಬಿಡೋಣ ಅಂದ್ಕೊಳ್ತೇವೆ. ಹೊರಗೋದ್ಮೇಲೆ ಅದೆಲ್ಲ ಇರುತ್ತೆ, ನಮ್ಗೆ ಆ ಬಿಸಿ ಇರುತ್ತ, ತಣ್ಣಗಾಗ್ಬಿಡುತ್ತೆ. ತಣ್ಣಗ್ ಮಾಡೋದೇನೋ ಗೊತ್ತಾ? ಹಣ, ದುಡ್ಡು. ಆ ಮುಂದಿನ ಅನನೀಯ ಸಪ್ಫೀರಳ ಮುಂದಿನ ಇದು ನಮಗ್ ಗೊತ್ತು. ನಾನು ಮತ್ತೆ ಅದನ್ನ ಓದ್ಲಿಕ್ಕೆ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ. ಯಾಕೆ ಪವಿತ್ರಾತ್ಮನನ್ನು ವಂಚಿಸಬೇಕಂತ ಅಂದ್ಕೊಂಡೆ? ಅದು ನಿನ್ನ ಬಳಿಯಲ್ಲಿದ್ದಾಗ ನಿನ್ನದೇ ಆಗಿತ್ತಲ್ವಾ? ಯಾಕೆ ಸುಳ್ಳು ಹೇಳಿದೆ?
ಯಾಕೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡೆ. ಅದರಿಂದ ಅವರು ಸಂಪಾದಿಸಿಕೊಂಡಿರುವಂತದ್ದು ಏನಾದ್ರು ಇದೆಯಾ ಅಂತಂದ್ರೆ ಇಲ್ಲ, ಕಳ್ಕೊಂಡ್ರು. ಏನ್ ಕಳ್ಕೊಂಡ್ರು? ಪ್ರಾಣವನ್ನೇ ಕಳ್ಕೊಂಡ್ರು, ಗಂಡ ಹೆಂಡತಿರಿಬ್ಬರು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ, ಲೋಕದಲ್ಲಿ ಇಬ್ಬರು ಯಜಮಾನರಿದ್ದಾರೆ. ಒಬ್ಬನು ದೇವರಾದರೆ ಆತನು ಸರ್ವವನ್ನು ಉಂಟು ಮಾಡಿ, ಸರ್ವವನ್ನು ಆಳುತ್ತಾ, ಸರ್ವವನ್ನು ನಡೆಸುತ್ತಾ, ನಿನ್ನನ್ನು ನನ್ನನ್ನು ಬದುಕಿಸುತ್ತಾ, ಈ ಭೂಪ್ರಪಂಚಕ್ಕೆ ಒಡೆಯನಾಗಿ, ಪರಲೋಕವನ್ನು ಕೊಡುವಂತ ಸರ್ವಶಕ್ತನಾಗಿ, ನಿನ್ನ ನನ್ನ ಪಾಪಗಳನ್ನು ಕ್ಷಮಿಸುವಷ್ಟು ಉನ್ನತವಾದಂತ ಮನಸ್ಸುಳ್ಳವನಾಗಿದ್ದವನು ದೇವರು. ಆತನು ನಿಜವಾದಂತ ಯಜಮಾನ, ಆತನು ನಿಜವಾದಂತ ರಾಜನು, ಅರ್ಹನು, ಯೋಗ್ಯನು ಎಲ್ಲದಕ್ಕೂ. ಮತ್ತೊಬ್ಬನಿದಾನಂತೆ, ಅವನು ದೇವರನ್ನೇ ಮರೆ ಮಾಡಿ ಯಜಮಾನನ ಸ್ಥಾನವನ್ನ ತೆಗೆದುಕೊಂಡಂತವನು. ಅವನಿಗೆ ದೇವರಿಟ್ಟಂತ ಹೆಸರು ಧನ. ಧನ ಇದು ಎಷ್ಟು ಕೆಟ್ಟದ್ದು ಅಂತಂದ್ರೆ ಪ್ರೇರೆ, ದಯವಿಟ್ಟು ನಶೆ ಏರಿದಷ್ಟು ಕೆಟ್ಟದ್ದು. ನಶೆ ಏರಿದಷ್ಟು ಕುಡಿದಾಗ ಯಾರು ಏನು ಅಂತಾನು ಕೂಡ ಗೊತ್ತಾಗಲ್ಲ. ದೇವರನ್ನು ಬಿಟ್ಟು ಯಾವಾಗಾದ್ರೆ ಹಣದ ಆಸೆಯಿಂದ ಓಡುತ್ತೇವಲ್ವಾ, ಅವಾಗ ಏನ್ ನಡೀತಿದೆಯೋ, ಹೇಗ್ ನಡೀತಿದೆಯೋ, ಏನ್ ಆಗ್ತಿದೆ ನನ್ನ ಬದುಕಲ್ಲಿ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಅರ್ಥ ಆಗಲ್ಲ. ಅಷ್ಟು ಆಳವಾಗಿ ಈ ಹಣದಾಸೆ ನಮ್ಮನ್ನ ಹಾಳು ಮಾಡಿಬಿಡುತ್ತೆ. ಸೊ ಪ್ಲೀಸ್, ಅಂತ ಒಂದು ಬಳೆಯಲ್ಲಿ, ಅಂತ ಒಂದು ವಂಚನೆ, ಮೋಸದಲ್ಲಿ ಒಂದು ವೇಳೆ ವಾಕ್ಯವನ್ನು ಕೇಳಿದಾಗ್ಯೂ ಅಂತ ಒಂದು ವಂಚನೆಯಲ್ಲಿ ಬಿದ್ದವರಾಗಿ ನಾವಿದ್ದರೆ, ದಯವಿಟ್ಟು ಈ ಮಾತುಗಳನ್ನು ಕೇಳಿದ ನಂತರವಾದರೂ ಅದರಿಂದ ನಾವು ದೂರ ಬರೋಣ ಪ್ರಿಯರೇ. ಹೌದು, ದುಡಿಬೇಕು. ಎಷ್ಟು ದುಡಿಬೇಕು? ನಿನ್ನ ಬದುಕಿಗೋಸ್ಕರ ದುಡಿ, ನೀನು ಭೂಮಿಯ ಮೇಲೆ ಜೀವಿಸೋದಕ್ಕೋಸ್ಕರ ದುಡಿ. ಬಟ್ ಓವರ್ ಆಗಿ ದುಡಿಲಿಕ್ಕೆ ಹೋಗ್ಬೇಡ. ಓವರ್ ಆಗಿ ದುಡಿದಾಗ ನಮ್ಗೆ ದೇವರು ಕಾಣಿಸಲ್ಲ. ಓವರ್ ಆಗಿದ್ದಾಗ ನಮ್ಗೆ ದೇವರ ವಾಕ್ಯ ಅರ್ಥ ಆಗಲ್ಲ. ಅವಾಗ ಅನ್ಸುತ್ತೆ, ನನಗೆಲ್ಲ ಗೊತ್ತು. ಏನ್ ಗೊತ್ತು ನಿನಗೆ? ದುಡ್ಡಿರೋದ್ರಿಂದ ನನಗೆಲ್ಲ ಗೊತ್ತು. ನನ್ನನ್ನೆಲ್ಲರೂ ಪ್ರೀತಿ ಮಾಡ್ತಾರೆ. ಯಾಕೆ? ದುಡ್ಡಿರೋದ್ರಿಂದ. ಹಾಗಾಗಿ ನನಗೆ ವಾಕ್ಯದ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಅಂದುಕೊಂಡು ದೇವರಿಂದ ದೂರ ಆದಂತವ್ರು ಅನೇಕರಿದ್ದಾರೆ. ಈ ರೀತಿ ಅಂದುಕೊಂಡು ದೇವರ ಸನ್ನಿಧಾನದಿಂದ ದೂರ ಆದಂತವ್ರು ಅನೇಕರಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಗೆಹಜಿ ಆದರೆ, ಹೊಸ ಒಡಂಬಡಿಕೆಯಲ್ಲಿ ಅನನೀಯ ಸಫೀರರಾದರೆ, ಈ ದಿನ ನೀನು ನಾನು ಅಂಬಲಾಗಿ ನನ್ನ ಹೆಸರನ್ನು ಒಂದು ವೇಳೆ ದೇವರು ಬರೆಸ್ತಾರೇನೋ? ಲೆಟ್ಸ್ ಚೆಕ್ ಅವರ್ಸೆಲ್ವ್ಸ್. ತಿಮೋತಿಯನ್ನು ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ತಿಮೋತಿಯನಿಗೆ ಪೌಲನು ಬರೆದಂತಹ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. 6ನೇ ಅಧ್ಯಾಯ 10ನೇ ವಚನ ನೋಡಿಕೊಳ್ಳೋಣ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೆಗೆಸಿಕೊಳ್ಳುತ್ತಾರೆ. ಹಣದಾಸೆ ಸಕಲ ವಿಧವಾದ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಎಷ್ಟು ಕೆಟ್ಟತನವಿದೆಯೋ ಅಷ್ಟು ಕೆಟ್ಟತನಕ್ಕೂ ಮೂಲವಾಗಿರುವಂತದ್ದು ಹಣದಾಸೆ. ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ ಹೇಳುತ್ತಾ, ಕೆಲವರು, ನಾವು ನೋಡ್ಕೊಂಡಿದ್ದೇವೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು, ಅದಕ್ಕೋಸ್ಕರವಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಳೆದಾಡಿ ಒದ್ದಾಡಿ ನೆಮ್ಮದಿ ಸಮಾಧಾನ ಸಿಗದೆ ಅಳೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ತಮಗೆ ತಾವೇ ಚುಚ್ಚಿಕೊಳ್ತಾರೆ. ಯಾರೋ ಬಂದು ಚುಚ್ಚಬೇಕಾದಂತ ವಿಷಯ, ತಮಗೆ ತಾವೇ. ಒಳ್ಳೇದಲ್ಲ ಪ್ರೇರೆ, ಒಳ್ಳೇದಲ್ಲ. ದುಡಿಬೇಕು. ದುಡ್ಡು ಬೇಕು, ದುಡ್ಡೇ ಬೇಕನ್ನೋದು ತಪ್ಪು. ದುಡ್ಡು ಬೇಕು, ಹಣ ಬೇಕು, ಧನವು ಬೇಕು. ಎಷ್ಟು ಬೇಕು ಅದೇ ಬೇಕು. ಅದು ಬಿಟ್ಟರೆ ಬೇರೆ ಏನು ಬೇಡ. ಅದು ತಪ್ಪು. ಅದು ತಪ್ಪಾದಂತ ಕಲ್ಪನೆ, ಅದು ತಪ್ಪಾದಂತ ಆಲೋಚನೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ
ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನೋಡಿಕೊಳ್ಳೋಣ ಒಮ್ಮೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಯಾರಿವನು? ದೇವರು ಕುಳಿತುಕೊಳ್ಳುವಂತ ಸ್ಥಾನವನ್ನ ಹೊಂದಿಕೊಂಡವನು ಯಾರಿವನು? ದೇವರ ಆ ಪರಿಸ್ಥಿತಿಯನ್ನ ಹೊಂದಿಕೊಂಡವನು ಯಾರು? ಇಬ್ಬರು ಯಜಮಾನರಲ್ವಾ? ಆ ಇಬ್ಬರು ಯಜಮಾನರಲ್ಲಿ ಒಬ್ಬನು ಮೊದಲನೆಯ ಸ್ಥಾನ ದೇವರದಾದ್ರೆ 2ನೇ ಸ್ಥಾನ ಸೈತಾನನ. ಯಾರಿವನು? ದೇವರನ್ನೇ ಮರೆ ಮಾಡುವಷ್ಟು ಶಕ್ತಿ ಉಳ್ಳವನು, ದೇವರ ಆಲೋಚನೆಗಳನ್ನೇ ಮರೆ ಮಾಡುವಷ್ಟು ಶಕ್ತಿ ಉಳ್ಳವನು. ನಿನ್ನ ಮೇಲೆ ದೇವರ ಪ್ರಣಾಳಿಕೆ ಏನಿದೆಯೋ ಆ ದೇವರ ಪ್ರಣಾಳಿಕೆಯನ್ನು, ಉದ್ದೇಶವನ್ನು ಅರಿಯದೆ, ಅರ್ಥ ಮಾಡಿಸದೆ ನಿನ್ನನ್ನು ದೇವರಿಂದ ದೂರ ಮಾಡುವವನಿವನು. ತುಂಬಾ ಜನ ದುಡ್ಡು 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 ದುಡ್ಡು. ಚರ್ಚಿಗೆ ಬರಲ್ಲ ದುಡ್ಡುಗೋಸ್ಕರ. ಬೇಕಾದ್ರೆ ಸಹಾಯ ಮಾಡ್ತೇನೆ, ಯಾರಿಗ್ ಬೇಕಾ ಸಹಾಯ? ನೀನು ಸಭೆಗೆ ಬರದೆ, ನೀನು ವಾಕ್ಯವನ್ನು ಕೇಳದೆ ನೀನು ಮಾಡುವಂತ ಸಹಾಯ ಯಾರಿಗ್ ಬೇಕು? ದುಡ್ಡು 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 ಒದ್ದಾಡ್ತಿರ್ತಾರೆ. ದಯವಿಟ್ಟು ಬೇಡ ಪ್ರೇರೆ. ವಾಕ್ಯ ಪ್ರಾಮುಖ್ಯ, ಸಭೆ ಪ್ರಾಮುಖ್ಯ, ದೇವರ ಪ್ರಾಮುಖ್ಯ. ದೇವರನ್ನು ಬಿಟ್ಟು, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಇದು ವಾಕ್ಯ, ಇದು ಸತ್ಯ. ನೀವು ಏನು ಮಾಡಲಾರಿರಿ. ಮತ್ತೆ ಆತನನ್ನ ಬಿಟ್ಟು ಏನ್ ಮಾಡೋದಕ್ಕೆ ನಾವು ಹೊರಟಿದ್ದೇವೆ? ಆತನ ವಾಕ್ಯವನ್ನು ಬಿಟ್ಟು, ಆತನ ಸನ್ನಿಧಾನವನ್ನು ಬಿಟ್ಟು, ಆತನ ಮಾತುಗಳನ್ನು ಬಿಟ್ಟು, ಆ ದೇವರ ಪ್ರಸನ್ನತೆಯನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ? ಏನೋ ಮಾಡ್ಬೇಕಂತ ನಾವು ಹೊರಡ್ತೇವೆ, ಅದರಿಂದ ಏನು ಪ್ರಯೋಜನವಿಲ್ಲ. ಇದು ಇವತ್ತಿಂದ ಪ್ರಾರಂಭವಾದದ್ದಲ್ಲ. ಅಂದುಕೊಂಡ್ರಂತೆ ನಾವೆಲ್ಲರೂ ಒಂದೇ ಭಾಷೆ, ನಮ್ಮೆಲ್ಲರಿಗೂ ಒಂದೇ ಭಾಷೆ ಬರುತ್ತಲ್ಲ, ಇಲ್ಲೇ ನಿಂತ್ಕೊಂಡ್ಬಿಡೋಣ, ಎಲ್ಲಿಗೂ ಹೋಗೋದು ಬೇಡ, ದೊಡ್ಡದೊಂದು ಕಟ್ಕೊಂಡ್ಬಿಡೋಣ, ಆಕಾಶವನ್ನಂಟುವಷ್ಟು ದೊಡ್ಡದು ಅಂತ ಕಟ್ಟೋದು ಶುರು ಮಾಡ್ಬಿಟ್ರಂತೆ. ಅದನ್ನ ನೋಡಿದ್ರೆ ದೇವರಿಗೆ ಅಯ್ಯೋ ಇವ್ರೇನ್ ಇದ್ರೆ ಕಟ್ಬಿಡೋ ತರ ಇದಾರೆ. ಶುರು ಮಾಡಿದ್ರು ಕಟ್ಟೋದನ್ನ. ದೇವ್ರು ಬಿಟ್ರ? ದೇವ್ರು ಸುಮ್ಮನೆ ಇದ್ರ? ಇಳಿದು ಬಂದು ಅವರೆಲ್ಲರ ಭಾಷೆಯನ್ನು ತಾರುಮಾರು ಮಾಡಿ ಪ್ರಪಂಚದ ಉದ್ದಕ್ಕೂ ಹರಡುವುದಕ್ಕೆ ಅದನ್ನ ದೇವರು ಕಾರಣರಾದ್ರು. ಅಂದ್ರೆ ಯಾವಾಗಾದ್ರೆ ನಾವು ದೇವರ ಆಜ್ಞೆಯನ್ನು ಮೀರಿ ದೇವರನ್ನು ಬಿಟ್ಟು ಅಳೆದಾಡ್ಲಿಕ್ಕೆ, ಲೋಕದಿಂದ ಬೀಳ್ಲಿಕ್ಕೆ, ಐಶ್ವರ್ಯದಿಂದ, ಹಣವನ್ನು ಸಂಪಾದಿಸಿಕೊಳ್ಳುವುದರ ಹಿಂದೆ ಹೋಗ್ತೇವಲ್ಲ ಪ್ರೇರೆ, ದಟ್ ಈಸ್ ದ ಫೂಲಿಶ್ ಥಿಂಗ್ ವಿ ಎವರ್ ಡೂ. ಅದಕ್ಕಿಂತ ಮೂರ್ಖವಾದಂತ ಕೆಲಸ ಬೇರೆ ಯಾವುದು ಇರೋದಿಲ್ಲ. ಸಭೆಯನ್ನ ಬಿಟ್ಟು, ಭಾನುವಾರ ಸಭೆಯನ್ನು ಬಿಟ್ಟು ಕೆಲಸಕ್ಕೆ ಒಂದು ವೇಳೆ ಹೋಗ್ತಿದ್ದೀರಾ? ಇನ್ ಮೈ ಪರ್ಸ್ಪೆಕ್ಟಿವ್, ನನ್ನ ಉದ್ದೇಶದಲ್ಲಿ ದಟ್ಸ್ ನಾಟ್ ರೈಟ್. ಭಾನುವಾರ ದೇವರ ಆರಾಧನೆಯ ಸ್ಥಳ, ಸಮಯ, ವಾಟ್ ಎವರ್ ಇಟ್ ಟೇಕ್ಸ್ ಐ ವಿಲ್ ಬಿ ದೇರ್. ಅದು ಏನೇ ಆಗೋಗ್ಲಿ, ವಾರಕ್ಕೆ ಒಂದು ದಿನ, ಇಫ್ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್, ದೆನ್ ಯು ಆರ್ ನಾಟ್. ಐ ಡೋಂಟ್ ನೋ. ಇನ್ನು ಬಹಳ ಮಂದಿ ವಾಕ್ಯವನ್ನ ತಿಳಿದವರೇ, ವಾಕ್ಯ ಗೊತ್ತಿರುವಂತವರೇ, ವಾಕ್ಯವನ್ನ ಇನ್ನು ಹೇಳ್ಬೇಕಂತಂದ್ರೆ ಬಹಳವಾಗಿ ಅರ್ಥ ಮಾಡಿಕೊಂಡಂತವರೇ, ದೇ ವೋಂಟ್ ಕಮ್ ಟು ಚರ್ಚ್. ಅವರು ಆರಾಧನೆಗೆ ಬರುವುದಿಲ್ಲ, ಅವರು ವಾಕ್ಯವನ್ನ ಕೇಳುವುದಕ್ಕೆ ಬರೋದಿಲ್ಲ, ಆತನ ಸೇವೆಗೆ ಬರೋದಿಲ್ಲ. ದ ಓನ್ಲಿ ಒನ್ ರೀಸನ್ ಈಸ್ ಕೆಲಸ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಾನು ಸೋಮವಾರದಿಂದ ಶನಿವಾರದ ಮಧ್ಯದಲ್ಲಿ ಇಡುವಂತ ಪ್ರಾರ್ಥನೆಗಳಿಗೆ ನೀವು ಬರದೇ ಇರೋದಕ್ಕೆ ಕಾರಣ ಕೆಲಸ, ಅದಕ್ಕೋಸ್ಕರ ನಾನು ಬ್ಲೇಮ್ ಮಾಡ್ತಿದ್ದೇನೆ ಎಂಬುದಾಗಿ ನಾನು ಕೇಳಿಸಿಲ್ಲ. ಐ ಆಮ್ ಆಸ್ಕಿಂಗ್ ಅಬೌಟ್ ಸಂಡೇ, ಜಸ್ಟ್ ಸಂಡೇ. ವೈ? ಎಲ್ಲರ ಪರಿಸ್ಥಿತಿಗಳು ಒಂದೇ ಇರೋದಿಲ್ಲ, ಐ ನೋ. ಬಟ್ ಎಲ್ಲರ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ನಂಬಿಕೆ ಅಲ್ವಾ? ದೇವರ ಮೇಲೆ ನಂಬಿಕೆ ಅಲ್ವಾ?
ನಮ್ಮ ಸಭೆಗೆ ಬರುವಂತವ್ರು ಕೂಡ ನಾನು ಹೇಳ್ತೇನೆ, ಭಾನುವಾರ ಚರ್ಚ್ ಬಿಟ್ಟು ಕೆಲ್ಸಕ್ಕೆ ಹೋಗೋ ಕೆಲ್ಸ ಹೋಗ್ಬೇಡಿ, ಬಿಟ್ಟು ಬಿಡಿ. ಪ್ರಾರ್ಥನೆ ಮಾಡಿ ದೇವ್ರೆ ನಂಗೆ ಒಂದು ಒಳ್ಳೆ ಕೆಲ್ಸ ಕೊಡು ಅಂತ ಕೇಳಿ ದೇವ್ರನ್ನ ಕೊಡ್ತಾರೆ. ದೇವ್ರು ಯಾಕೆ ಕೊಡಲ್ಲ? ದೇವ್ರು ಕೊಡ್ತಾರೆ. ದೇವ್ರಿಗಿಂತ ಜಾಸ್ತಿನ? ದೇವ್ರಿಗಿಂತ ಜಾಸ್ತಿನ? ವಾಕ್ಯಕ್ಕಿಂತ ಜಾಸ್ತಿನ? ನೋ ಸರ್, ನೆವರ್ ನೆವರ್ ನೆವರ್. ಪ್ಲೀಸ್, ದೇವರಿಗೆ ಪ್ರಥಮವಾದಂತ ಸ್ಥಾನಮಾನವನ್ನು ಕೊಡೋಣ. ದೇವರನ್ನು ಇಡಬೇಕಾದಂತ ಸ್ಥಾನದಲ್ಲಿ ದೇವರನ್ನು ಇಡೋಣ. ಹಣವನ್ನಲ್ಲ, ಐಶ್ವರ್ಯವನ್ನಲ್ಲ, ಈ ಭೋಗಾಸೆಗಳನ್ನೆಲ್ಲ, ದುಡ್ಡನ್ನು ಮಾತ್ರ ಎಂದಿಗೂ ಅಲ್ಲ. ಭೂಮಿಯ ಮೇಲೆ ಸೆಕೆಂಡ್ ಹ್ಯಾಂಡ್ ಆಗಿ ಕರೆಯಲ್ಪಡದೇ ಇರುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ, ಮನುಷ್ಯರನ್ನು ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಅಂತ ಕರೀತಾರೆ, ಇನ್ನು ಯೂಸ್ಡ್ ಅಂತ ಕರೀತಾರೆ. ಆದ್ರೆ ಸೆಕೆಂಡ್ ಹ್ಯಾಂಡ್ ಎಂಬುದಾಗಿ ಕರೆಯದೇ ಇರುವಂತದ್ದು ಒಂದೇ ಒಂದು ದುಡ್ಡು, ಕಾಸು, ಹಣ. ಅದಕ್ಕಿರುವಂತ ವ್ಯಾಲ್ಯೂ ಅಷ್ಟು, ಅದಕ್ಕಿರುವಂತ ಡೆಪ್ತ್ ಅಷ್ಟಿದೆ. ಆ ಮಟ್ಟಿಗೆ ದೇವರನ್ನು ಮರೆ ಮಾಡಿ ಕುಳಿತುಕೊಂಡ್ಬಿಟ್ಟಿದ್ದಾನೆ ಯಜಮಾನನು, ಎರಡನೇ ಯಜಮಾನ. ನೋ ಯೋ ಓನರ್. ನಿನ್ನ ಯಜಮಾನನು ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಯಜಮಾನನು ಯಾರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಅದು ಕೇಳುವಂತವರಿಗೆ ಮಾತ್ರವಲ್ಲ, ಹೇಳುವಂತ ನನಗೂ ಕೂಡ. ಹಾಗಾಗಿ ಕೇಳಿದಂತ ನಿಮ್ಮನ್ನು, ಹೇಳಿದಂತ ನನ್ನನ್ನು ದೇವರು ತಾನೇ ತನ್ನ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮೆಲ್ಲರನ್ನು ನಡೆಸಿ, ತನ್ನ ಆಲೋಚನೆಗಳಿಗೆ, ಉದ್ದೇಶಗಳನ್ನು ಅರಿತುಕೊಂಡು ಆತನ ಚಿತ್ತವನ್ನು ನೆರವೇರಿಸುವರಾಗಿ ದೇವರು ತಾನೇ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಾಮಿ, ನಿಮ್ಮ ವಾಕ್ಯಗಳನ್ನು ನಾವು ಕೇಳಿದ್ದೇವೆ, ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ. ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಕರ್ತನೇ, ನಿಮ್ಮ ಆಲೋಚನೆಗಳು ದೊಡ್ಡದು. ನಾವು ನಿಮಗೋಸ್ಕರ ಜೀವಿಸಬೇಕು, ನಿಮ್ಮ ವಾಕ್ಯಕ್ಕೋಸ್ಕರ ಬದುಕಬೇಕು. ಅದೇ ನಿಮ್ಮ ಉದ್ದೇಶ, ಅದೇ ನಿಮ್ಮ ಆಲೋಚನೆ. ಆದರೆ ಅನೇಕ ಬಾರಿ ಕರ್ತನೆ, ಲೋಕವನ್ನು ನೋಡಿ ನಿಮ್ಮಿಂದ ದೂರ ಆಗ್ತಿದ್ದೇವೆ. ಲೋಕದಲ್ಲಿ ಬದುಕಬೇಕಂದ್ರೆ ನಮ್ಗೆ ದುಡ್ಡು ಬೇಕು. ದುಡ್ಡು ಬೇಕು ಅಂತಂದ್ರೆ ಸ್ವಾಮಿ ಏನೇನೋ ನಾವು ಮಾಡಬೇಕು ಕರ್ತನೆ. ಏನೆಲ್ಲ ಮಾಡಬಾರದು ಅದನ್ನೆಲ್ಲ ನಾವು ಮಾಡಬೇಕು. ಬೇಕಾದ್ರೆ ನಿಮ್ಮನ್ನು ಬೇಕಾದ್ರೂ ಬಿಡೋದಕ್ಕೆ ನಾವು ಸಿದ್ಧರಾಗ್ತೇವೆ. ಹಣವನ್ನು ಬಿಡೋದಕ್ಕೆ ನಾವು ಸಿದ್ಧರಾಗದೇ ಇರುವಂತ ದೌರ್ಭಾಗ್ಯವಾದಂತ ದುಷ್ಟ ಮನಸ್ಸುಳ್ಳವರಾಗಿ ನಾವಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಅಂತ ಮನಸ್ಸಿದ್ದರೆ ನಮ್ಮಿಂದ ದೂರ ಮಾಡಿ, ಅಂತ ಆಲೋಚನೆಗಳೊಂದು ವೇಳೆ ನಮ್ಮಲ್ಲಿದ್ದರೆ ನಮ್ಮಿಂದ ತೆಗೆದುಹಾಕಿ. ನಿಮಗೆ ಮಾತ್ರ ವಿಧೇಯರಾಗಿ ನಾವೆಲ್ಲರೂ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತೀರೆಂಬುದಾಗಿ ನಂಬುತ್ತಾ, ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಅದರ ಪ್ರಕಾರವಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ದಿನ ಈ ರೀತಿಯಾಗಿ ಸೇರಿ ಬಂದು ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ಸೇರಿ ಬಂದಂತೆ ಎಲ್ಲಾ ನಿಮ್ಮ ಮಕ್ಕಳನ್ನು, ಆತ್ಮೀಯರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ತಿದ್ದೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ನಿಮ್ಮ ವಾಕ್ಯದಲ್ಲಿ ಸ್ಥಿರಪಡಿಸಿ, ನಿಮ್ಮ ಚಿತ್ತದಂತೆ ಎಲ್ಲರನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಸಮಸ್ತವಾದ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.